ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಎಸ್, ಸೊ ನೀವಿಲ್ಲಿ ನೋಡ್ಬೋದು ಹೇಗೆ 97% ಬಂತು ವಿತಿನ್ 5 ಮಂತ್ಸಲ್ಲಿ ಅಂತ. ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಪ್ಪ ಅಂತಂದರೆ, ನನ್ನ ಒಬ್ಬ ಸ್ಟೂಡೆಂಟ್ ಇದ್ದರು. ಇನಿಷಿಯಲಿ ಹಿ ವಾಸ್ ಎನ್ ಆವ್ರೇಜ್ ಸ್ಟೂಡೆಂಟ್, ಬಟ್ ಹೋಗ್ತಾ 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 ಹಿ ಸ್ಟಾರ್ಟೆಡ್ ಸ್ಟಡಿಂಗ್, ಹಿ ಸ್ಟಾರ್ಟೆಡ್ ಫೋಕಸಿಂಗ್, ಆ್ಯಂಡ್ ಹಿ ಸ್ಕೋರ್ಡ್ ರಿಯಲಿ ವೆಲ್. ಸೊ 97% ಬಂತು SSLCಯಲ್ಲಿ. ಸೊ ಅವ್ರನ್ನ ನಾನು ಕೇಳಿದಾಗ, ಹೇಗೆ ನೀನು ಓದ್ಕೊಂಡೆ, ಹೇಗೆ ಹೀಗೆ ಚೇಂಜ್ ಆದೆ, ಏನು ಮೋಟಿವೇಟ್ ಆಯಿತು ಅಂತೆಲ್ಲ ಹೇಳಿದಾಗ, ಅವ್ರು ಏನೇನು ವಿಷಯಗಳು ಹೇಳಿದಾರೋ ಅದನ್ನು ನಾನು ನಿಮಗೆ ಈ ವಿಡಿಯೋದ ಮುಖಾಂತರ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಹಿಸ್ ಜರ್ನಿ ಆಫ್ ಹೌ ಹಿ ಚೇಂಜ್ಡ್ ಫ್ರಮ್ ಅನ್ ಆವ್ರೇಜ್ ಸ್ಟೂಡೆಂಟ್ ಟು ಅ ಟಾಪರ್ ಹೇಗೆ ಅಂತ ನಾನೀಗ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಈ ಥರ ಮಾಡಿದೆ ಅಂತ ಏನೇನು ಬಂದಿದೆಯೋ ದಟ್ ರೆಫರ್ಸ್ ಟು ದ್ಯಾಟ್ ಪರ್ಟಿಕ್ಯುಲರ್ ಸ್ಟೂಡೆಂಟ್. ಆಯಿತಾ? ಐ ಡೋಂಟ್ ವಾಂಟ್ ಟು ರಿವೀಲ್ ದ ನೇಮ್. ಸ್ಟೂಡೆಂಟ್ ಎಕ್ಸ್ ಅಂತ ಇವಾಗ ಸದ್ಯಕ್ಕೆ ತಿಳ್ಕೊಳ್ಳೋಣ. ಆಯಿತಾ? ಸೊ ಸ್ಟೂಡೆಂಟ್ ಎಕ್ಸ್ ಅಂತ. ಓಕೆ, ಸೊ ಸ್ಟೂಡೆಂಟ್ ಎಕ್ಸ್ ವಾಸ್ ಮೈ ಸ್ಟೂಡೆಂಟ್. ಸೊ ದಿಸ್ ಇಸ್ ದಿ ಆ್ಯಕ್ಚುಯಲ್ ಸ್ಟೋರಿ. ಈಗ ನೋಡ್ತಾ ಹೋಗುವ. ಆಯಿತಾ? ಸೊ ಫಸ್ಟ್ ಆಫ್ ಆಲ್ ಐ ಆಕ್ಸೆಪ್ಟೆಡ್ ದಟ್ ಟೈಮ್ ವಾಸ್ ರನ್ನಿಂಗ್ ಔಟ್. ಸೊ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಕ್ಲಿಕ್ ಆಯ್ತು ಅವನಿಗೆ, ಇನ್ನು ನನಗೆ ಟೈಮ್ ಇಲ್ಲ, ಟೈಮ್ ಈ ರೇಂಜಿಗೆ ಓಡ್ತಾ ಇದೆ, ನಾನು ಏನಾದರೂ ಒಂದು ಮಾಡಲೇಬೇಕು. ಬಿಕಾಸ್ ಸುಮಾರು ಜನ ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ, ನಾನು ಮಾಡ್ತೀನಿ ಅಂತ. ನಾನು ಕೇಪಬಲ್, ಬಟ್ ಇಟ್ಸ್ ಜಸ್ಟ್ ದಟ್ ಐ ಆಮ್ ಬೀಯಿಂಗ್ ಲೇಝಿ. ಐ ಆಮ್ ನಾಟ್ ಟೈಮ್ನ ನಾನು ರೈಟ್ ವಿಷಯಕ್ಕೆ ನಾನು ಉಪಯೋಗಿಸ್ಕೋತಾ ಇಲ್ಲ. ನನ್ನ ಟೈಮ್ನ, ನನ್ನ ಎನರ್ಜಿನ ಅನ್ನೋದು ಫ್ಲ್ಯಾಶ್ ಆಯಿತು. ಆಯಿತಾ? ಸೊ ನೌ ಈ ಹ್ಯಾಡ್ ಓನ್ಲಿ 5 months ಲೆಫ್ಟ್. ಇನ್ಸ್ಟೆಡ್ ಆಫ್ ಪ್ಯಾನಿಕಿಂಗ್, I made a plan. ಆಯಿತಾ? ಸೊ he made a plan. Every single day started to matter. ಸೊ ಅದು ಯಾವುದೋ ಒಂದು ಪಾಯಿಂಟಲ್ಲಿ ತಲೆಗೆ ಹೊಡೆಯುತ್ತೆ ಮಕ್ಕಳು. ಯಾವುದೋ ಒಂದು ಪಾಯಿಂಟಲ್ಲಿ ನಾನು ಚೇಂಜ್ ಆಗಬೇಕು ಅನ್ನೋ ಫೀಲಿಂಗ್ ಬಂದೇ ಬರುತ್ತೆ. ಆ ಥರ ಬಂದ್ರೇ ಈ ಥರ ಸಡನ್ನಾಗಿ ಚೇಂಜಸ್ನ ನಾವು ನೋಡೋದು. ಆ ಭಯ, ಆ ಫೈಯರ್ ಅನ್ನೋದು ಇರಬೇಕು ಒಳಗಡೆ. ಇಲ್ಲ, ಆಗ್ತಾ ಇಲ್ಲ, ನನಗೆ ಆ ಫೈಯರ್ ಅನ್ನೋದೇ ಬರ್ತಾ ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಫೈಯರ್ ಅನ್ನೋದು ಬರ್ತಾ ಇಲ್ಲ ಅಂತಂದರೆ ಸ್ವಲ್ಪ ಏನೋ ಒಂದು ಪ್ರಯತ್ನ ಮಾಡಿ ಬರೆಸ್ಕೊಳ್ಳಿ. ದೆನ್ ಯು ಕ್ಯಾನ್ ಸಿ ದ ಚೇಂಜಸ್. ಸೊ ಇವಾಗ ಜಸ್ಟ್ 5 ತಿಂಗಳಿದೆ ನನಗೆ ಅನ್ನೋದು ಫ್ಲ್ಯಾಶ್ ಆಯಿತು. ಸೊ 5 ತಿಂಗಳಲ್ಲಿ ಪ್ರತಿಯೊಂದು ದಿನಾನೂ ಇವಾಗ ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಸೊ ನಾನು ಯಾವೊಂದು ದಿನಾನೂ ನಾನು ವೇಸ್ಟ್ ಮಾಡಬಾರ್ದು. ಇನ್ನು ಬರೀ 5 ತಿಂಗಳಿದೆ ಅಂತ ಅಂದ್ಕೊಳ್ಳೋ ಬದಲು ನಾನು ಈ 5 ತಿಂಗಳನ್ನ ಹೇಗೆ ಉಪಯೋಗಿಸ್ಕೋಬೇಕು. ಸೊ ಈ ರೀತಿ ಯೋಚನೆಗಳು ಸ್ಟಾರ್ಟ್ ಆಗ್ತಾ ಹೋಯಿತು. ಆಯಿತಾ? ಸೊ ಈ ಒಂದು ಸ್ಲೈಡಲ್ಲಿ ಏನಪ್ಪ ವಿಷಯ ಅಂತಂದರೆ, ಡೋಂಟ್ ಕೌಂಟ್ ದ ಮಂತ್ಸ್, ಕೌಂಟ್ ದ ಡೇಸ್. ಬಿಕಾಸ್ ಆಬ್ವಿಯಸ್ಲಿ ಡೇಸ್ ಅಂತಂದರೆ ಇವಾಗ 5 ತಿಂಗಳು ಅನ್ನೋದು ಬೆಟರಾ ಅಥವಾ ಆಲ್ಮೋಸ್ಟ್ 200 ಡೇಸ್ ಇದೆ ಅನ್ನೋದು ಬೆಟರಾ? ಸೊ 200 ಡೇಸ್ ಇಸ್ ಡೆಫಿನೆಟ್ಲಿ ಜಾಸ್ತಿ. ಇವಾಗ ಯಾವುದಾದ್ರೂ ಒಂದು ಶಾಪಿಂಗ್ ಮಾಲ್ಗೆ ಹೋದರೆ ನೀವು ₹999 ಅಂತ ನೋಡಿದಾಗ ಡೆಫಿನೆಟ್ಲಿ ಕಮ್ಮಿ ಅನ್ನೋ ಫೀಲಿಂಗ್ ಬರುತ್ತೆ. ಅದೇ ಥರ ₹1000 ಅಂತ ನೋಡಿದಾಗ ಏನಪ್ಪ ₹1000 ಅಂತ ಅನಿಸುತ್ತೆ. ಹೌದಾ ಅಲ್ವಾ? ಇಟ್ಸ್ ದ ಸೇಮ್ ವೇ. 5 ತಿಂಗಳು ಅನ್ನೋ ಅಷ್ಟೊತ್ತಿಗೆ ಕಮ್ಮಿ ಅಂತ ಅನಿಸುತ್ತೆ ನಮಗೆ. ಬಟ್ ಅದೇ 200 ದಿನ ಅಂತ ಎಲ್ಲ ನೋಡಿದಾಗ ಜಾಸ್ತಿ ಅನಿಸುತ್ತೆ. ಸೊ ಜಾಸ್ತಿ ಟೈಮ್ ಇದೆ, ಸೊ ಐ ಹ್ಯಾವ್ ಟೈಮ್ ಟು ಡೂ ಇಟ್, ಲೆಟ್ ಮೀ ಡೂ ಇಟ್ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಆಯಿತಾ? ಸೊ ದಟ್ಸ್ ದ ಥಿಂಗ್. I never missed a single day of study. Okay? So even busy days I studied for at least 1 to 2 hours. So busy days alli kuda ಓದೋದಕ್ಕೆ ಶುರು ಮಾಡ್ತಾನೆ. 1 hour to 2 hours. Consistency was more important than studying for 10 hours once a week. So that is what he managed. ನಾನು ಪ್ರತಿದಿನ ಓದೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಇಷ್ಟೇ ಅವರ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ, ಇಷ್ಟು ಅವರ್ಸ್ ಕೂತ್ಕೊಂಡು ಓದ್ತಾ ಇದ್ದೀನಿ ಅನ್ನೋದೆಲ್ಲ ಮ್ಯಾಟ್ರ್ ಆಗೋದು. ನಾನು ದಿನಾಗಲೂ ಓದ್ತಾ ಇದ್ದೀನಾ ಇಲ್ವಾ ಅನ್ನೋದು ಮ್ಯಾಟ್ರ್ ಆಯಿತು. ಸುಮ್ಮನೆ ಕೂತ್ಕೊಂಡು ಅದೊಂಥರ ಅಭ್ಯಾಸ ಆಗೋಯಿತು. ಇವಾಗ ನಾನು 2 ಅವರ್ ಕೂತ್ಕೋತಾ ಇದ್ದೀನಿ ಒಂದು ವಾರ ಅಂತಂದರೆ, ಇನ್ನು ನೆಕ್ಸ್ಟ್ ವಾರನೂ ನಾನು ಅದೇ ಮಾಡಬೇಕು, ಅದೊಂಥರ ರೂಢಿ ಆಗಿಬಿಡ್ತು. ಆಯಿತಾ? ಸೊ ಟೇಕ್ ಅವೇ ಸ್ಮಾಲ್ ಡೈಲಿ ಎಫರ್ಟ್ಸ್ ಡೆಫಿನೆಟ್ಲಿ ಕ್ರಿಯೇಟ್ ಬಿಗ್ ರಿಸಲ್ಟ್ಸ್. ಸೊ ಬಿಗ್ ರಿಸಲ್ಟ್ಸ್ ಆಲ್ರೆಡಿ ನಾನು ತಮ್ನೇಲಲ್ಲೇ ಹಾಕಿದ್ದೀನಿ, ವಿಡಿಯೋದಲ್ಲೂ ಇದೆ. ಸೊ 97% ಇಸ್ ನಾಟ್ ಅ ಜೋಕ್ ಆ್ಯಟ್ ಆಲ್. ಆಯಿತಾ? ಸೊ ಐ ಫೋಕಸ್ಡ್ ಆನ್ ದ ಟೆಕ್ಸ್ಟ್ ಬುಕ್ ಫಸ್ಟ್. ಸೊ ಅವನೇನು ಮಾಡ್ತಾನೆ, ಟೆಕ್ಸ್ಟ್ ಬುಕ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾನೆ. ಲೈನ್ ಟು ಲೈನ್ ಓದೋದಕ್ಕೆ ಶುರು ಮಾಡ್ತಾರೆ. ಏನೇನು ಇಂಪಾರ್ಟೆಂಟ್ ಇದೆಯೋ ಅದನ್ನೆಲ್ಲ ಈ ಥರ ಮಾರ್ಕ್ ಮಾಡ್ಕೊಳ್ಳೋ ಅಂಥದ್ದು, ಆಲ್ ಆಫ್ ದೀಸ್ ಥಿಂಗ್ಸ್. ಏನಾಯ್ತಪ್ಪ ಇಲ್ಲಿ ಈ ಥರ ಮಾಡಿದಾಗ, ಎಸ್ಪೆಷಲಿ ಸೈನ್ಸ್ ಸಬ್ಜೆಕ್ಟ್ಸಲ್ಲೆಲ್ಲ ಅಪ್ಲೈಡ್ ಟೈಪ್ ಆಫ್ ಕ್ವೆಶನ್ಸ್ಗೆಲ್ಲ ತುಂಬ ಈಸಿ ಆಯಿತು. MCQsಗಳಿಗೆ, ಸೋಷಿಯಲಲ್ಲಿ, ಲ್ಯಾಂಗ್ವೇಜಸ್ಗೆ. ಸೊ ಟೆಕ್ಸ್ಟ್ ಬುಕ್ ನಿಮ್ಮ ಮೇನ್ ಸೋರ್ಸ್ ಆಫ್ ಸ್ಟಡಿಂಗ್ ಆಗಿರಬೇಕು. ಆಯಿತಾ? ಸೊ ಅದ್ರ ಜಾಸ್ತಿ ಫೋಕಸ್ ಮಾಡಬೇಕು. ಓಕೆ? ಸೊ ಐ ಕಂಪ್ಲೀಟೆಡ್ ದ ಟೆಕ್ಸ್ಟ್ ಬುಕ್ ಬಿಫೋರ್ ಟಚಿಂಗ್ ಗೈಡ್ಸ್. ಆಯಿತಾ? ಸೊ ಇವಾಗ ನಮ್ಮದೇ ಗೈಡ್ಗಳಿದೆ.
ಆಯಿತಾ. ಸೊ ಪವರ್ ಗೈಡ್ಸ್ಗಳು ನಮ್ಮದೇ ಇದೆ. ಎಸ್ ಮಕ್ಕಳೇ, ಸೊ ಇಲ್ಲಿ ಏನು ಮಾಡ್ತಾರೆ ಅಂತ ಫಸ್ಟು ಐ ಕಂಪ್ಲೀಟೆಡ್ ದ ಟೆಕ್ಸ್ಟ್ ಬುಕ್ ಬಿಫೋರ್ ಟಚಿಂಗ್ ದ ಗೈಡ್ಸ್ ಆಯಿತಾ. ಸೊ ನಮ್ಮ ಪರೀಕ್ಷೆ ಪವರ್ ಗೈಡೇ ಇದೆ. ಸೊ ಅನೌನ್ಸ್ಮೆಂಟ್ಸ್ ಬರುತ್ತೆ ನಿಮಗೆ ಅತಿ ಶೀಘ್ರದಲ್ಲಿ ಯಾವಾಗ ರಿಲೀಸ್ ಆಗುತ್ತೆ ಏನು ಅಂತ. ಸೊ ಅದನ್ನು ನೀವು ನೋಡೋದಕ್ಕಿಂತ ಮುಂಚೆ, ಬಿಕಾಸ್ ಅದರಲ್ಲಿ ನಿಮಗೆ PYQPs ಇದೆ, ನೋಟ್ಸ್ಗಳಿದೆ, ಸಾಲ್ವ್ಡ್ ಕ್ವೆಶನ್ಸ್ಗಳು, ಆಲ್ ಆಫ್ ದ್ಯಾಟ್ ಇಸ್ ದೇರ್ ಡೆಫಿನೆಟ್ಲಿ. ಬಟ್ ಟೆಕ್ಸ್ಟ್ ಬುಕ್ ಸ್ಟಿಲ್ ಪ್ಲೇಸ್ ಅ ಮೇಜರ್ ರೋಲ್, ಬಿಕಾಸ್ ಲೈನ್ ಟು ಲೈನ್ ಯಾವ ಒಂದು ಗೈಡಲ್ಲೂ ನಿಮಗೆ ಸಿಗೋದಿಲ್ಲ, ಅದಿರೋದು ಟೆಕ್ಸ್ಟ್ ಬುಕ್ಕಲ್ಲೇ. ಸೊ ದ್ಯಾಟ್ಸ್ ದ ಒರಿಜಿನಲ್ ಇದು ನೀವು ಯಾವ್ದು ನೋಡಬೇಕು ಅಂತ. ಸೊ ಡೆಫಿನೆಟ್ಲಿ ಸ್ಟಿಕ್ ಆನ್ ಟು ಟೆಕ್ಸ್ಟ್ ಬುಕ್. ಸೊ ಗೈಡ್ ಅಂತ ಬಂದಾಗ ನಮ್ಮ ಪರೀಕ್ಷೆ ಪವರ್ ಗೈಡ್ಸ್ ಇದೆ, ಅದ್ರ ಬಗ್ಗೆ ಅಪ್ಡೇಟ್ಸ್ಗಳು ನಿಮಗೆ ಬಂದೇ ಬರುತ್ತೆ. ಸ್ಟೇ ಟ್ಯೂನ್ ಆಯಿತಾ. ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಸೊ ದ್ಯಾಟ್ ಯು ವಿಲ್ ಗೆಟ್ ಟು ನೋ ಆಲ್ ದ updates. I highlighted important points and revised them regularly. So as you can see here, so ಎಲ್ಲ ಪಾಯಿಂಟ್ಸ್ಗಳನ್ನ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಮಾರ್ಕ್ ಮಾಡಿ ಅದನ್ನು ಆನ್ ಅ ಪ್ರತಿದಿನ ಆನ್ ಅ ಡೈಲಿ ಬೇಸಿಸ್ ಪರಿಷ್ಕರಣೆಯನ್ನು ಮಾಡುವಂಥದ್ದು. ಸೊ ಟೇಕ್ ಅವೇ ಏನಪ್ಪ ಅಂತಂದರೆ, ಮಾಸ್ಟರ್ ದ ಬೇಸಿಕ್ಸ್ ಬಿಫೋರ್ ಲುಕಿಂಗ್ ಫಾರ್ ಶಾರ್ಟ್ಕಟ್ಸ್. ಸೊ ಬೇಸಿಕ್ಸ್ ಇಸ್ ಟೆಕ್ಸ್ಟ್ ಬುಕ್, ಶಾರ್ಟ್ಕಟ್ ಇಸ್ ಯುವರ್ ಗೈಡ್ಸ್. ಸೊ ಫಸ್ಟ್ ಬೇಸಿಕ್ ತುಂಬ ಇಂಪಾರ್ಟೆಂಟ್ ಆಗಬೇಕು. ಇವಾಗ ನಿಮಗೆ ABCDನೇ ಬರಲಿಲ್ಲ ಅಂತಂದರೆ ಇಷ್ಟೆಲ್ಲ ಹೇಗೆ ಓದ್ತಾ ಇದ್ರಿ? ಸೊ ABCD ಇಸ್ ಅ ಬೇಸಿಕ್, ಅದು ಫಸ್ಟ್ ಬರಬೇಕು. ಲೆಟ್ ದ್ಯಾಟ್. ಓಕೆ, ನೆಕ್ಸ್ಟ್ ಐ ಪ್ರಾಕ್ಟಿಸ್ ರೈಟಿಂಗ್ ಎವ್ರಿ ವೀಕ್ ಆಯಿತಾ. ಸೊ ಇಲ್ಲಿ ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ, ಆನ್ ಅ ವೀಕ್ಲಿ ಬೇಸಿಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಬರೆಯೋದು ಆಯಿತಾ. ಸಾಲ್ವ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್, ಐ ಟೈಮ್ಡ್ ಮೈ ಸೆಲ್ಫ್ ವೈಲ್ ರೈಟಿಂಗ್. ಸೊ ಟೈಮರ್ ಇಟ್ಕೊಂಡು ಬರೆಯೋ ಅಂಥದ್ದು. ಐ ಇಂಪ್ರೂವ್ಡ್ ಹ್ಯಾಂಡ್ ರೈಟಿಂಗ್, ಪ್ರೆಸೆಂಟೇಷನ್ ಆ್ಯಂಡ್ ಸ್ಪೀಡ್. ಸೊ ಎಕ್ಸಾಮ್ಸ್ ರಿವಾರ್ಡ್ ವಾಟ್ ಯು ಕ್ಯಾನ್ ರೈಟ್, ನಾಟ್ ಜಸ್ಟ್ ವಾಟ್ ಯು ನೋ. ಸೊ ಇವ್ರೇನು ಮಾಡ್ತಾ ಇದ್ರಪ್ಪ ನನ್ನ ಸ್ಟೂಡೆಂಟು ಅಂತಂದರೆ, ವೀಕ್ಲಿ ಬೇಸಿಸಲ್ಲಿ, ಇವಾಗ ಡೈಲಿ ಬೇಸಿಸಲ್ಲಿ ಹೋಮ್ವರ್ಕ್ಸ್ಗಳನ್ನ ಬರೆಯೋದು ಅದನ್ನೆಲ್ಲ ಮಾಡ್ತಾಯಿದ್ರು ಆಯಿತಾ. ಸೊ ಬರೆಯೋದೇನು ಬಿಟ್ಟಿಲ್ಲ, ಬಟ್ ಒಂದು ಟೆಸ್ಟ್ ಅಂತ ತೊಗೊಂಡು ಒಂದು ಟೈಮರ್ ಇಟ್ಕೊಂಡು ಆನ್ಸರ್ಸ್ ಅಂತ ಬರೆಯೋದೆಲ್ಲ ವೀಕ್ ಎಂಡ್, ಲೈಕ್ ಸ್ಯಾಟರ್ಡೆ ಸಂಡೇ ಆ ಟೈಮಲ್ಲಿ ಮಾಡ್ತಾಯಿದ್ದು. ಸೊ ವೀಕ್ಲಿ ಒನ್ಸ್ ಆ ಥರ ಮಾಡ್ತಾಯಿದ್ರು. ಆನ್ ಅ ಡೈಲಿ ಬೇಸಿಸ್ ಬರೀತಾಯಿದ್ರು, ಬಟ್ ಒಂದು ಟೆಸ್ಟ್ ಅಂತ ತೊಗೊಂಡು ಅಥವಾ ಒಂದು ಟೈಮರ್ನ ಇಟ್ಕೊಂಡು ಒಂದು ಆನ್ಸರ್ನ ಪ್ರಾಕ್ಟೀಸ್ ಮಾಡೋದೆಲ್ಲ ಹಿ ಯೂಸ್ ಟು ಡೂ ಆನ್ ಸ್ಯಾಟರ್ಡೇಸ್ ಆರ್ ಸಂಡೇ ವೆನ್ ಎವರ್ ದೆರ್ ಇಸ್ ಟೈಮ್ ಆಯಿತಾ. ಸೊ ಐ ರಿವೈಸ್ ದ ಸೇಮ್ ಚಾಪ್ಟರ್ಸ್ ಅಗೇನ್ ಆ್ಯಂಡ್ ಅಗೇನ್. ಸೊ ಆ್ಯಕ್ಟಿವ್ ರೀಕಾಲ್ನ ಮಾಡ್ತಾ ಇದ್ದಿದ್ದಂಥದ್ದು, ಬಿಕಾಸ್ ಆಲ್ಮೋಸ್ಟ್ ಇವಾಗ 200+ ಡೇಸ್ ಇದೆ ನಮಗೆ. ಸೊ ಹಾಗಾಗಿ ಏನಾಯ್ತಪ್ಪ ಅಂತಂದರೆ, ಮತ್ತೆ ಪರಿಷ್ಕರಣೆ ಮಾಡೋದಕ್ಕೆ ಜಾಸ್ತಿ ಟೈಮ್ ಸಿಕ್ತು. ನಾನು ಲಾಸ್ಟಿಗೆ ಏನು ಇಟ್ಕೊಂಡಿಲ್ಲ ಆಯಿತಾ. ಸೊ ನಾನು ಆನ್ ಅ ಡೈಲಿ ಬೇಸಿಸ್ ನಾನು ರಿವಿಷನ್ನ ಮಾಡ್ತಾ ಹೋಗ್ತಾ ಇರೋದು. ಸೊ ಇವತ್ತು ಒಂದು ಚಾಪ್ಟರ್ ಓದಿದ್ದೀನಿ ಅಂತಂದರೆ 3 ದಿನಕ್ಕೆ ಮತ್ತೆ ಆ ಚಾಪ್ಟರ್ನ ಓದೋದು, 5 ದಿನಕ್ಕೆ ಮತ್ತೆ ಆ ಚಾಪ್ಟರ್ನ ಓದೋದು, ನಾಳೆ ದಿನ ಬೇರೆ ಯಾವುದೋ ಚಾಪ್ಟರ್ನ ಓದೋದು. ಸೊ ಆನ್ ಅ ಡೈಲಿ ಬೇಸಿಸ್ ಪರಿಷ್ಕರಣೆಯನ್ನು ಮಾಡ್ತಾ ಇರೋವಂಥದ್ದು. ಸೊ ದ ಮೋರ್ ಐ ರಿವೈಸ್ ದ ಮೋರ್ ಕಾನ್ಫಿಡೆಂಟ್ ಐ ಬಿಕೇಮ್. ಸೊ ಇವಾಗ ಒಂಥರ ಸಿಲೆಬಸ್ ಎಲ್ಲಿ ನಿದ್ದೆಯಲ್ಲಿ ಕೇಳಿದ್ರೂ ಬಂದ್ಬಿಡುತ್ತೆ ಆಯಿತಾ. ಸೊ ಈಸಿಯಾಗಿ ನೀರು ಕುಡಿದಷ್ಟು ಸುಲಭ ಆಗೋಯ್ತು. ಸೊ ಟೇಕ್ ಅವೇ ರಿವಿಷನ್ ಟರ್ನ್ಸ್ ನಾಲೆಡ್ಜ್ ಇಂಟು ಮಾರ್ಕ್ಸ್. ಸೊ ನಿಮ್ಮ ಜ್ಞಾನ ಏನಿದೆ ಅದು ಒಂದು ಅಂಕಗಳಲ್ಲಿ, ಒಳ್ಳೆ ಅಂಕಗಳಲ್ಲಿ ಬರಬೇಕು ಅಂತ ಅಂದರೆ ಡೆಫಿನೆಟ್ಲಿ ಪರಿಷ್ಕರಣೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಐ ಸ್ಟಾಪ್ಡ್ ಕಂಪೇರಿಂಗ್ ಮೈ ಸೆಲ್ಫ್. ದಿಸ್ ಇಸ್ ರಿಯಲಿ ಇಂಪಾರ್ಟೆಂಟ್. ಸೊ ಸಮ್ ಕ್ಲಾಸ್ಮೇಟ್ಸ್ ಸ್ಟಡಿಡ್ ಮೋರ್, ಸಮ್ ಲೆಸ್, ಅದಿದ್ದೇ ಇರುತ್ತೆ ಆಯಿತಾ. ಸೊ ಐ ಫೋಕಸ್ ಓನ್ಲಿ ಆನ್ ಬಿಕಮಿಂಗ್ ಬೆಟರ್ ದ್ಯಾನ್ ಯೆಸ್ಟರ್ಡೇ. ನನಗಿಂತ ಜಾಸ್ತಿ ಓದೋರಿದ್ರು, ನನಗಿಂತ ಕಮ್ಮಿ ಓದೋರಿದ್ರು. ನನಗಿಂತ ಕಮ್ಮಿ ಓದೋರನ್ನ ನೋಡಿಬಿಟ್ಟು ನಾನು ಯಾವತ್ತೂ ಪ್ರೌಡ್ ಫೀಲ್ ಆಗಿಲ್ಲ, ನಾನು ಇಷ್ಟು ಓದ್ತಾ ಇದ್ದೀನಿ ಅಂತಂದು. ಜಾಸ್ತಿ ಓದೋರನ್ನ ನೋಡಿಬಿಟ್ಟು ನನ್ನನ್ನು ನಾನು ಕಮ್ಮಿ ಮಾಡ್ಕೊಳ್ಳಲಿಲ್ಲ. ಸೊ ಅದಕ್ಕೆ ಆ ತಂಟೆಗೆ ಆ ವಿಷಯನೇ ಮುಟ್ಲಿಲ್ಲ, ಕಂಪ್ಯಾರಿಸನ್ ಅನ್ನೋ ವಿಷಯನೇ ಮುಟ್ಲಿಲ್ಲ ಆಯಿತಾ. ಸೊ ಟೇಕ್ ಅವೇ ಯೋರ್ ಕಾಂಪಿಟೇಷನ್ ಇಸ್ ಯೋರ್ ಪ್ರೀವಿಯಸ್ ಪರ್ಫಾರ್ಮೆನ್ಸ್. ಸೊ ನೀವು ನಿನ್ನೆ ಹೇಗಿದ್ರು ಅದಕ್ಕಿಂತ ಬೆಟರಾಗಿ ಇವತ್ತಿರಬೇಕು, ದಟ್ಸ್ ದ ಪಾಯಿಂಟ್ ಆಯಿತಾ. ಸೊ ಐ ಟುಕ್ ಎವ್ರಿ ಟೆಸ್ಟ್ ಸೀರಿಯಸ್ಲಿ. FAs ಆಗಿರ್ಬೋದು, essays ಆಗಿರ್ಬೋದು, ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ಆಗಿರ್ಬೋದು, ಓಕೆನಾ. ಸೊ ಇದನ್ನೆಲ್ಲ ತುಂಬ ಸೀರಿಯಸ್ಸಾಗಿ ತೊಗೋತಾರೆ. ಇಲ್ಲಿ ನಾನು ಹೇಳ್ತಾ ಇರೋದು 5 months ಅಂತ ಅಂದರೆ ಫ್ರಮ್ ಬೇಸಿಕಲಿ ಆಗಸ್ಟಿಂದ ಆಲ್ಮೋಸ್ಟ್ ಡಿಸೆಂಬರ್ ಅಷ್ಟೊತ್ತಿಗೆ ಫುಲ್ ಇಂಪ್ರೂವ್ ಆಗಿಬಿಟ್ಟಿದ್ರು. ಪ್ರಿಪ್ರೇಟ್ರಿ ಅಷ್ಟೊತ್ತಿಗೆ ಹಿ ಯೂಸ್ ಟು ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ಪ್ರಿಪ್ರೇಟ್ರಿ ಆಯಿತಾ. ಸೊ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಸೊ ಈ 5 monthsಲ್ಲಿ ಸ್ವಲ್ಪ ಸೀರಿಯಸ್ ಆದರು ಆಫ್ಟರ್ FA2 ಆಯಿತಾ. ಸೊ ಆವಾಗಲಿಂದ ಏನಾಯ್ತಪ್ಪ ಅಂತಂದರೆ ಎಲ್ಲ ಟೆಸ್ಟ್ಗಳನ್ನ, ಎಲ್ಲ ಎಕ್ಸಾಮ್ಸ್ಗಳನ್ನ, ಪ್ರಿಪ್ರೇಟ್ರಿ ಎಕ್ಸಾಮ್ಸ್ಗಳು, ಪ್ರೀ ಬೋರ್ಡ್ಸ್ ಏನಿದೆ ಎಲ್ಲದನ್ನು ಸೀರಿಯಸ್ ಆಗಿ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಎವ್ರಿ ಮಿಸ್ಟೇಕ್ ವಾಸ್ ಕರೆಕ್ಟೆಡ್ ಬಿಫೋರ್ ದ ಫೈನಲ್ ಎಕ್ಸಾಮ್. ಸೊ ಫೈನಲ್ ಬೋರ್ಡ್ ಎಕ್ಸಾಮ್ಗೆ ಹೋಗೋ ಅಷ್ಟೊತ್ತಿಗೆ ಸ್ಮಾಲ್ ಮೈನ್ಯೂಟ್ ಮಿಸ್ಟೇಕ್, ಒಂದು ಫುಲ್ ಸ್ಟಾಪ್ ಕಾಮ ಕೂಡ ಗೊತ್ತಾಗೋಗ್ಬಿಟ್ಟಿತ್ತು. ಸೊ ಆ ಮಿಸ್ಟೇಕ್ನ ಕೂಡ ಮಾಡೋದಕ್ಕೆ ಹೋಗಲಿಲ್ಲ ಆಯಿತಾ. ಸೊ ಟೇಕ್ ಅವೇ ಟ್ರೀಟ್ ಎವ್ರಿ ಟೆಸ್ಟ್ ಲೈಕ್ ದ
ಬೋರ್ಡ್ ಎಕ್ಸಾಮ್. ಆವಾಗಲೇ ಆ ಒಂದು ಇಂಪ್ರೂವ್ಮೆಂಟ್ ಅನ್ನೋದು ಬರೋದು. ಓಕೆನಾ? ಸೊ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತಂದರೆ 100% ಬರಬೇಕಲ್ವಾ ಮೇಡಮ್, 97% ಯಾಕೆ ಬರಲಿಲ್ಲ ಅಂತ ನೀವು ಕೇಳ್ಬೋದು. ಬಟ್ ಯಾ, ಸೊ ಎಲ್ಲೋ ಒಂದು ಕಡೆ ಆ ಕಡೆ ಈ ಕಡೆ ಹಾಗೆ ಆಗುತ್ತೆ, ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಇಷ್ಟೆಲ್ಲ ಮಾಡಿದ್ರೂ 100% ಬರಲಿಲ್ಲ ನೋಡಿ. ಸೊ ಇನ್ನು 100% ಬರಬೇಕಂತಂದರೆ ಇನ್ನೆಷ್ಟು ಬಹುಶಃ ಸ್ಟಾರ್ಟಿಂಗಿಂದನೇ ಓದಿದ್ರೆ 100% ಬರ್ತಾ ಇತ್ತೇನೋ. 5 ತಿಂಗಳಲ್ಲಿ ಓದ್ಬಿಟ್ಟು ಅದಾದಮೇಲೆ ಜಾನ್ವರಿ, ಫೆಬ್ರವರಿ ಆಲ್ಮೋಸ್ಟ್ 7-8 ಮಂತ್ಸಲ್ಲಿ ಓದಿ 97% ಬಂದಿದೆ. ಆಯಿತಾ? ಲೈಕ್ ದಟ್. ಸೊ ಫೈನಲ್ ಮೆಸೇಜ್ ನಿಮ್ಗಳಿಗೆಲ್ಲ ಏನಪ್ಪ ಅಂತಂದರೆ, ಸ್ಕೋರಿಂಗ್ 97% ವಾಸ್ ಅಬೌಟ್ ಬೀಯಿಂಗ್ ದ ಸ್ಮಾರ್ಟೆಸ್ಟ್ ಸ್ಟೂಡೆಂಟ್. ಇಟ್ ವಾಸ್ ಅಬೌಟ್ ಮೇಕಿಂಗ್ ದ ರೈಟ್ ಚಾಯ್ಸಸ್ ಎವ್ರಿ ಸಿಂಗಲ್ ಡೇ ಫಾರ್ 5 months. ಆಯಿತಾ? ಸೊ ಇಫ್ ಯು ಸ್ಟಾರ್ಟ್ ಟುಡೇ, your result can completely change. So 5 months ಅಂದರೆ 150 odd days. ಬಟ್ ಇಫ್ ಯು ಕನ್ಸಿಡರ್ ಟಿಲ್ ಫೈನಲ್ ಬೋರ್ಡ್ ಎಕ್ಸಾಮ್ ಆಲ್ಮೋಸ್ಟ್ 200 days ಇದೆ. ಆಯಿತಾ? ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಇವತ್ತಿಂದ ನೀವು ಚೇಂಜ್ ಮಾಡಿದ್ರೂ ಕೂಡ ಡೆಫಿನೆಟ್ಲಿ ಯು ಕ್ಯಾನ್ ಸ್ಟಿಲ್ ಸ್ಕೋರ್ 97% ಬಿಕಾಸ್ ದಿಸ್ ಇಸ್ ದ ರಿಯಲ್ ಸ್ಟೋರಿ ದಟ್ ಐ ಹ್ಯಾವ್ ಟೋಲ್ಡ್ ಯು. ಆಯಿತಾ? ಸೊ ಇಷ್ಟ ಆಗಿದರೆ ಡೆಫಿನೆಟ್ಲಿ ಲೈಕ್ ಮಾಡಿ. ಆ್ಯಂಡ್ ಯಾರೆಲ್ಲ ಈ ಒಂದು ನಿಮ್ಮ ಸೀನಿಯರ್, ಆಯಿತಾ, ಸೊ ಬೇಸಿಕಲಿ ನನ್ನ ಸ್ಟೂಡೆಂಟ್ ಅಂತಂದರೆ ನಿಮ್ಮ ಸೀನಿಯರ್ ಮಾಡಿರೋಂಥ ಕೆಲಸ ನೀವು ಮಾಡ್ತೀವಿ, ಈ ಥರ ಫಾಲೋ ಮಾಡ್ತೀವಿ ಅಂತಂದರೆ ನನಗೆ 97% ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬೇಗ, ಜಲ್ದಿ ತಿಳಿಸಿದ್ರಾ? ಎಸ್. ಸೊ ಡೆಫಿನೆಟ್ಲಿ ಲೈಕ್ ಮಾಡಿ ಇಷ್ಟ ಆಗಿದರೆ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ, ಬಿಕಾಸ್ ದಿಸ್ ಈಸ್ ದ ರಿಯಲ್ ಸ್ಟೋರಿ. ಓಕೆ? ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಹೋಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆನ್ ದ್ಯಾಟ್ ನೋಟ್, ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.